ಹಾಯ್ ಆಲ್, ವೆಲ್ಕಮ್ ಟು ಸಂಗೀತ ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಗುರುವಾರ ಸಂಜೆಯಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಬಂದು 4:15 ಆಗಿದೆ. ಮೊದಲಿಗೆ ಟೀ ಮಾಡ್ಕೊಂಬಿಡೋಣ ಅಂತ ಹೇಳಿ ಟೀ ಮಾಡ್ಕೊತಾ ಇದ್ದೀನಿ. ಸಂಜೆ ಟೈಮ್ ಸಾಮಾನ್ಯವಾಗಿ ಎಲ್ರಿಗೂ ಟೀ ಕುಡಿಯೋ ಆಸೆ ಇದ್ದೇ ಇರುತ್ತೆ. ನನಗಂತೂ ಸಂಜೆ ಟೈಮ್ ಟೀ ಕುಡಿಲೇಬೇಕು, ಇಲ್ಲಾಂದರೆ ಏನೋ ಒಂಥರ ಕಳ್ಕೊಂಡಿರೋ ಥರ ಫೀಲ್ ಆಗುತ್ತೆ. ಟೀ ಜೊತೆಗೆ ಸ್ನ್ಯಾಕ್ಸ್ ಏನಾದರೂ ಇರಲೇಬೇಕು. ಟೀ ಜೊತೆ ಬಜ್ಜಿ ಬೋಂಡ ಎಲ್ಲ ಇದ್ದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅಲ್ವಾ? ಈ ವೆದರ್ಗೆ ಇನ್ನೊಂದು ಸಖತ್ತಾಗಿರುತ್ತೆ ಕಾಂಬಿನೇಷನ್ನು. ಸದ್ಯಕ್ಕೆ ಬಿಸ್ಕೆಟ್ ತಗೊಂಡು ತಿಂತಾಯಿದ್ದೀನಿ. ನನ್ನ ಬಂಗಾರಿ ನೋಡಿ ಹೇಗೆ ಆಡ್ತಿದ್ದಾಳೆ, ಎಲ್ಲ ಬಿಸ್ಕೆಟ್ ಎಲ್ಲ ಚೆಲ್ಲಾಡ್ಕೊಂಡು ಆಟ ಆಡ್ತಾ ಇದ್ದಾಳೆ. ಅವಳದೇ ಒಂದು ಲೋಕ. ಗೊಂಬೆ ಕೊಡು ನಂಗೊಂದು ಕೊಡು ಬಿಸ್ಕೆಟ್ ಕೊಡು. ಅಪ್ಪ ನನ್ನ ಮಗಳು ಹೀಗೆ ತಿನ್ನೋಕ್ಕೆಲ್ಲ ಬಿಡೋಲ್ಲ, ಎಲ್ಲ ಎಸ್ತಿರ್ತಾಳೆ. ಇವತ್ತು ಬೆಳಗ್ಗೆನೇ ನಾನು ಕಡಲೆಬೇಳೆ ನೆನೆಸಿಕ್ಕಿದೆ ವಡೆ ಮಾಡ್ಕೊಳ್ಳೋಣ ಅಂತೇಳಿ. ಅದಕ್ಕೆ ಚೆಕ್ ಮಾಡ್ಕೊತಿದ್ದೀನಿ ನೆಂದಿದೆಯಾ ಹೇಗೆ ಅಂತೇಳಿ. ಊಟಕ್ಕೆ ರಸಮ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಟೊಮೊಟೊ ತೊಗೊಂಡಿದ್ದೀನಿ. ಒಂದು 5ರಿಂದ 6 ಟೊಮೊಟೊ ತೊಗೊಂಡಿದ್ದೀನಿ. ಎಲ್ಲ ವಾಶ್ ಮಾಡ್ತಾಯಿದ್ದೀನಿ. ಟೊಮೊಟೊದಲ್ಲಿ ಸಣ್ಣ ಸಣ್ಣ ಹುಳಗಳು ಇರ್ತವೆ, ಚೆಕ್ ಮಾಡ್ಕೋಬೇಕು. ವೈಟುಗಿರ್ತವೆ, ಕಾಣೋದಿಲ್ಲ. ಹಾಗಾಗಿ ಸೆಂಟ್ರಲ್ಲಿ ಕಟ್ ಮಾಡಿ ಚೆಕ್ ಮಾಡ್ಕೊತಾ ಇದ್ದೀನಿ. ಇವತ್ತು ರಸಮ್ ಮಡಿಕೆನಲ್ಲಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಮಡಿಕೆಯಲ್ಲಿ ಮಾಡೋ ಅಡುಗೆ ತುಂಬಾ ಇಷ್ಟ ಆಗುತ್ತೆ, ತುಂಬಾ ರುಚಿಯಾಗಿರುತ್ತೆ. ಆಗಿನ ಕಾಲದಲ್ಲೆಲ್ಲ ಮಡಿಕೆಯಲ್ಲೇ ಮಾಡೋರಲ್ವಾ, ಎಷ್ಟು ರುಚಿಯಾಗಿರೋದು. ಹಾಗೆ ಸ್ವಲ್ಪ ನೀರು, ಟೊಮೆಟೊ ಮತ್ತು ಅರಿಶಿನ ಪುಡಿ ಹಾಕಿ ಲಿಡ್ ಕ್ಲೋಸ್ ಮಾಡಿ ಬಿಡ್ತಾ ಇದ್ದೀನಿ. ಅದ್ರ ಪಾಡಿಗೆ ಅದು ಬೇಯುತ್ತೆ. ಅಷ್ಟರಲ್ಲಿ ಬೆಳ್ಳುಳ್ಳಿ ಜಜ್ಕೊಳ್ಳೋಣ ಅಂತ ಹೇಳಿ ಸಿಪ್ಪೆ ಸುಲಿದು ಒಂದು 4ರಿಂದ 5 ಇಳುಕ್ಳು ತಗೊಂಡಿದ್ದೀನಿ. ಅದನ್ನು ಜಜ್ಕೊತಾ ಇದ್ದೀನಿ. ಜಜ್ಜಿಟ್ಕೊಂಡ್ರೆ ಆಮೇಲೆ ಈಸಿ ಆಗುತ್ತೆ ಅಂತ ಹೇಳಿ. ಹಾಗೆ ಇದೇ ಕುಟಾಣಿಗೆ ಸ್ವಲ್ಪ ಮೆಣಸು ಮತ್ತು ಜೀರಿಗೆ ತೊಗೊತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ಇದ್ದರೆ ಸಾಕಾಗುತ್ತೆ. ತೊಗೊತಾ ಇದ್ದೀನಿ. ಹಾಗೆ ಅಳತೆ ಮಾಡಿ ಹಾಕ್ಕೊತಾ ಇದ್ದೀನಿ. ಕುಟಾಣಿಲಿ ಕುಟ್ಟಿ ಹಾಕ್ಕೊಳ್ಳೋದ್ರಿಂದ ರಸಮ್ಗೆ ತುಂಬಾ ರುಚಿ ಕೊಡುತ್ತೆ. ಹಾಗೆ ಜೀರಿಗೆ ಮೆಣಸು ಹಾಕೋದ್ರಿಂದ ಇನ್ನೂ ತುಂಬಾ ರುಚಿ ಕೊಡುತ್ತೆ. ಮಿಕ್ಸರ್ ಜಾರಲ್ಲಿ ಗ್ರೈಂಡ್ ಮಾಡಿ ಹಾಕೋ ಬದಲು ಹೀಗೆ ಕುಟಾಣಿಲಿ ಕುಟ್ಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ. ರಸಮ್ಗೆ ಇನ್ನೂ ರುಚಿನೇ ಕೊಡುತ್ತೆ. ಹಾಗಾಗಿ ಕುಟ್ಕೊತಾ ಇದ್ದೀನಿ. ಹಾಗೆ ಈಗ ಅದನ್ನು ಎತ್ತಿಟ್ಕೊತಾ ಇದ್ದೀನಿ ಬೇರೆ ಬೌಲಿಗೆ. ಈ ಕನ್ಸಿಸ್ಟೆನ್ಸಿಲಿದ್ದರೆ ಸಾಕು. ನೋಡಿ ಎಷ್ಟು ಚೆನ್ನಾಗಿ ಪೌಡರ್ ಥರನೇ ಆಗಿದೆ ಅಲ್ವಾ? ಅದನ್ನು ಎತ್ತಿಟ್ಕೊತಾ ಇದ್ದೀನಿ. ಹಾಗೆ ಈಗ ಟೊಮೊಟೊ ಬೆಂದಿದೆಯಾ ಹೇಗೆ ಅಂತ ಹೇಳಿ ನೋಡ್ಕೊತಾ ಇದ್ದೀನಿ. ನೋಡಿ ಇಷ್ಟು ಬೆಂದಿದ್ರೆ ಸಾಕು. ಹಾಗೆ ಇವಾಗ ಸ್ವಲ್ಪ ಹುಣ್ಸೆಹಣ್ಣು ಬೇಕಾಗಿತ್ತು, ಹಾಗೆ ಅದನ್ನು ನೆನೆಸ್ಕೊತಾ ಇದ್ದೀನಿ. ಈಗ ಟೊಮೊಟೊ ಬೆಂದಿದೆಯಲ್ವಾ, ಅದನ್ನು ಬೋಲಿಗೆ ಹಾಕ್ಕೊಂಡು ಅದನ್ನು ಮ್ಯಾಶ್ ಮಾಡ್ಕೋಬೇಕು. ಹಾಗಾಗಿ ಬೇರೆ ಬೋಲಿಗೆ ಹಾಕ್ಕೊಂಡು ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಮ್ಯಾಶರಲ್ಲಿ ಮ್ಯಾಶ್ ಮಾಡಿಕೊಂಡ್ರೂ ಓಕೆ, ಇಲ್ಲ ಮಿಕ್ಸಿ ಜಾರಲ್ಲಿ ಗ್ರೈಂಡ್ ಮಾಡಿಕೊಂಡ್ರೂ ಓಕೆ. ಹೇಗೆ ಮಾಡಿದ್ರೂ ರುಚಿಯಾಗಿರುತ್ತೆ. ಬಟ್ ನಾನು ಮ್ಯಾಶರಲ್ಲಿ ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಮ್ಯಾಶರಲ್ಲಿ ಮ್ಯಾಶ್ ಮಾಡಿಕೊಂಡ್ರೆ ಸ್ವಲ್ಪ ಸಿಪ್ಪೆ ಎಲ್ಲ ಮೇಲ್ಮೇಲೆ ಇರುತ್ತೆ, ಅದನ್ನು ತೆಗ್ದು ಬೇಕಾದ್ರೆ ಗ್ರೈಂಡ್ ಮಾಡ್ಕೋಬೋದು. ನಾನು ಏನೂ ಮಾಡೋಕ್ಕೆ ಹೋಗಿಲ್ಲ, ಹಾಗೆ ಮ್ಯಾಶರಲ್ಲೇ ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಮಡಿಕೆಯಲ್ಲಿ ಟೊಮೊಟೊ ಬೇಯಿಸಿರೋ ನೀರಿತ್ತಲ್ಲ, ಅದಕ್ಕೆ ಆವಾಗಲೇ ಮ್ಯಾಶ್ ಮಾಡ್ಕೊಂಡಿರೋಂಥ ಟೊಮೊಟೊನ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಈಗ ಅದಕ್ಕೆ ಹುಣ್ಸೆಹಣ್ಣು ರಸ ಹಾಕ್ಕೊತಾ ಇದ್ದೀನಿ. ಹುಣ್ಸೆಹಣ್ಣು ರಸ ನೋಡ್ಕೊಂಡು ಹಾಕ್ಕೊಳ್ಳಿ. ಟೊಮೊಟೊ ಎಷ್ಟು ಹಾಕ್ಕೊತೀರೋ ಅದ್ರ ಮೇಲೆ ಡಿಪೆಂಡು. ನಾನು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಹಾಗೆ ಆವಾಗಲೇ ಕುಟ್ಟಿಟ್ಕೊಂಡಿರೋ ಜೀರಿಗೆ ಮತ್ತು ಮೆಣಸನ್ನ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಸ್ವಲ್ಪ ಕೈ ಆಡಿಸ್ಕೊತಾ ಇದ್ದೀನಿ. ಈ ಜೀರಿಗೆ ಈ ರಸಮ್ಗೆ ತುಂಬಾ ಫ್ಲೇವರ್ ಚೆನ್ನಾಗಿರುತ್ತೆ. ಆಗಲೇ ಘಮ್ ಅಂತ ಇದೆ. ಹಾಗೆ ಸ್ವಲ್ಪ ರಸಮ್ ಪೌಡರ್ ಹಾಕ್ಕೊತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಹಾಗೆ ಹಾಕ್ಕೊಂಡು ಕೈ ಆಡಿಸ್ಕೊತಾ ಇದ್ದೀನಿ. ಹಾಗೆ ಕಟ್ ಮಾಡಿರೋಂಥ ಕೊತ್ತಂಬರಿ ಹಾಕ್ಕೊತಾ ಇದ್ದೀನಿ. ಎಷ್ಟು ಬೇಕಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಹಾಕ್ಕೊಂಡು ಸ್ವಲ್ಪ ಕೈ ಆಡಿಸ್ಕೊತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಳಿ ನೋಡಿಕೊಂಡು. ಹಾಕ್ಕೊಂಡು ಹಾಗೆ ಅದಕ್ಕೆ ಇವಾಗ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಸಪ್ರೇಟಾಗಿ ಒಂದು ಕಡಾಯಿಗೆ ಸ್ವಲ್ಪ 2 ಟೇಬಲ್ ಸ್ಪೂನಷ್ಟು ಎಣ್ಣೆ, ಅದಕ್ಕೆ ಹಾಗೆ ಜೀರಿಗೆ,
ಜೀರಿಗೆ ಸ್ವಲ್ಪ ಹಾಕ್ಕೊತಾ ಇದ್ದೀನಿ, ಒಂದು 2 ಟೀ ಸ್ಪೂನಷ್ಟು ಜೀರಿಗೆ. ಹಾಗೆ ಅದಕ್ಕೆ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಹಾಕ್ಕೊಂಡ ನಂತರ ಸ್ವಲ್ಪ ಮೆಣಸಿನ್ಕಾಯಿ ಮತ್ತು ಆಗಲೇ ಜಜ್ಜಿಟ್ಕೊಂಡಿರೋಂಥ ಬೆಳ್ಳುಳ್ಳಿ ಹಾಗೆ ಕರಿಬೇವಿನ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ರಸಮ್ಗೆ ಈ ಥರ ಸಪ್ರೇಟಾಗಿ ಒಗ್ಗರಣೆ ಕೊಟ್ಕೊಂಡ್ರೇ ತುಂಬ ರುಚಿಯಾಗಿ ಇರುತ್ತೆ. ಅದು ಟೊಮೊಟೊ ರಸಮ್ಗೆ ಇನ್ನೂ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ. ಹಾಗಾಗಿ ಈಗ ಮಾಡ್ಕೊತಾ ಇದ್ದೀನಿ. ನೀವು ಮಿಸ್ ಮಾಡದೆ ಹೀಗೆ ಟ್ರೈ ಮಾಡಿ ನೋಡಿ. ನಿಜವಾಗ್ಲೂ ಟೊಮೊಟೊ ರಸಮ್ ತುಂಬಾ ರುಚಿಯಾಗಿ ಬಂದಿತ್ತು. ನೀವು ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ. ನೀವೇ ಕಾಮೆಂಟ್ ಮಾಡ್ತೀರಾ ಆಮೇಲೆ ತುಂಬಾ ರುಚಿಯಾಗಿತ್ತು ಅಂತ. ಈಗ ಒಗ್ಗರಣೆ ಮಾಡ್ಕೊಂಡಿರೋದನ್ನ ಸೇರಿಸ್ಕೊತಾ ಇದ್ದೀನಿ ಅದಕ್ಕೆ. ಹಾಗೆ ಅದರಲ್ಲಿ ಹಾಗೆ ಮಿಕ್ಬಿಡುತ್ತಲ್ವ, ಅದಕ್ಕೆ ಸ್ವಲ್ಪ ಅದರದ್ದೇ ಸಾಂಬಾರನ್ನ ತಗೊಂಡು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ನಂತರ ಸ್ವಲ್ಪ ಕೈ ಆಡಿಸ್ಕೊಂಡ್ಬಿಟ್ರೆ ಆಯಿತು. ಜಾಸ್ತಿ ಕುದಿಸೋಕೆ ಹೋಗ್ಬೇಡಿ, ಲೈಟಾಗಿ ಕುದ್ರೆ ಸಾಕು. ಆಫ್ ಮಾಡ್ಕೊತಾ ಇದ್ದೀನಿ. ಇಷ್ಟು ಕುದ್ರೆ ಸಾಕು, ಆಫ್ ಮಾಡ್ಕೊಂಬಿಡಿ. ಇಷ್ಟಿದ್ರೆ ಸಾಕಾಗುತ್ತೆ. ಹಾಗೆ ಈಗ ಒಂದು ಜಾರಿಗೆ ವಡೆ ಮಾಡ್ಕೊಳ್ಳೋಣ ಅಂತ ಹೇಳಿ ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ. ಕಡಲೆಬೇಳೆ ಹಾಕ್ಕೊಂಡು ಸ್ವಲ್ಪ ತರಿಯಾಗಿ ಪೇಸ್ಟ್ ಮಾಡ್ಕೋಬೇಕು. ಮೀಡಿಯಮ್ಮಾಗಿ ಮಾಡ್ಕೋಬೇಕು. ನೋಡಿ ಇಷ್ಟಿದ್ರೆ ಸಾಕು. ಒಂದೊಂದು ಬೇಳೆ ಕಾಣಿಸಿದ್ರೂ ಪರವಾಗಿಲ್ಲ, ಇಷ್ಟಿದ್ರೆ ಸಾಕು. ನೀರು ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. ನಾನು ಸ್ವಲ್ಪ ನೀರು ಹಾಕ್ಬಿಟ್ಟಿದ್ದೀನಿ, ಹಾಗಾಗಿ ಅದು ಕಾಣಿಸ್ತಿದೆ. ಅದೇ ಜಾರಿಗೆ ಒಂದು 5ರಿಂದ 6 ಇಳಕ್ಲಷ್ಟು ಬೆಳ್ಳುಳ್ಳಿ ಮತ್ತು 1 ಇಂಚಷ್ಟು ಶುಂಠಿ, ಆಮೇಲೆ ಚಕ್ಕೆ, ಆಮೇಲೆ ಲವಂಗ ಹಾಕ್ಕೊಂಡು ಹಾಗೆ ಸ್ವಲ್ಪ ಹಸಿರು ಮೆಣಸಿನ್ಕಾಯಿನ ಹಾಕ್ಕೋಬೇಕು. ಒಂದು 3ರಿಂದ 4 ಹಸಿರು ಮೆಣಸಿನ್ಕಾಯಿ ಹಾಕ್ಕೊಬೇಕು. ನಾನು ಅದಕ್ಕೆ ಸೇರಿಸ್ಕೊಂಡಿಲ್ಲ, ಹಾಗಾಗಿ ಇಲ್ಲೇ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಇಷ್ಟು ತರಿದ್ರೂ ಓಕೆ, ಏನು ಅದನ್ನು ನೀರು ಹಾಕಿ ಪೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಇಷ್ಟಿದ್ರೂ ಸಾಕು. ಹಾಕ್ಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಅಂತೇಳಿ ಹಾಕ್ಕೊತಾ ಇದ್ದೀನಿ. ಹಾಗೆ 1 ಬೌಲಷ್ಟು ಈರುಳ್ಳಿ, ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಹಾಗೆ ಅದಕ್ಕೆ ಕೊತ್ತಂಬರಿ ಸೊಪ್ಪು. ನಾನು ಇದಕ್ಕೆ ಮೆಣಸಿನ್ಕಾಯಿ ಆ್ಯಡ್ ಮಾಡಿಲ್ಲ, ಯಾಕಂದರೆ ನಮ್ಮ ಮಗಳು ತಿಂತಾಳಲ್ವ ಹಾಗಾಗಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನನ್ನ ಮಗಳು ಹಸಿಮೆಣ್ಸಿನ್ಕಾಯಿ ತಿನ್ನಲ್ಲ, ಅದು ಬಾಯಿಗೆ ಸಿಕ್ಕಿದ್ರೆ ಅವಳು ಮುಟ್ಟಕ್ಕೆ ಹೋಗಲ್ಲ, ಮತ್ತೆ ಇನ್ನೊಂದು ಸರ್ತಿ ತಿನ್ನಲ್ಲ. ಹಾಗಾಗಿ ಆವಾಗಲೇ ಸ್ಕಿಪ್ ಮಾಡಿದ್ದೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋದು. ಅದಕ್ಕೆ ಈಗ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಎಣ್ಣೆ ಕಾಯೋಕ್ಕೆ ಇಡ್ತಾಯಿದ್ದೀನಿ. ಎಣ್ಣೆ ಕಾದಿದ್ಮೇಲೆ ಇವಾಗ ವಡೆನ ಕೈ ಮೇಲೆ ತಟ್ಕೋಬೇಕು. ನಿಮಗೆ ಯಾವ ಥರ ಬೇಕೋ ಆ ಥರ ಮಾಡಿಕೊಂಡು ಶೇಪ್ ಕೊಟ್ಕೊಂಡು ಹಾಕ್ಕೋಬೇಕು. ನಿಮ್ಗೆ ಯಾವ ಥರ ಬೇಕೋ ಆ ಥರ. ನಾನು ರೌಂಡ್ ಶೇಪಲ್ಲೇ ಮಾಡ್ಕೊತಾ ಇದ್ದೀನಿ. ಹಾಗಾಗಿ ನಿಮಗೆ ಹೇಗೆ ಆಗುತ್ತೋ ಹಾಗೆ ಮಾಡ್ಕೊಳ್ಳಿ. ನಾನು ಸ್ವಲ್ಪ ದಪ್ಪನೇ ಮಾಡ್ಕೊತಾ ಇದ್ದೀನಿ, ತೀರಾ ತೆಳ್ಳಗೂ ಮಾಡ್ಕೊತಾ ಇಲ್ಲ, ಮೀಡಿಯಮ್ ಸೈಜಲ್ಲಿ ಮಾಡ್ಕೊತಾ ಇದ್ದೀನಿ. ಈಗ ಅದನ್ನು ಕೈ ಆಡಿಸ್ಕೊತಾ ಇರಬೇಕು, ಕಲ್ಲರು ಚೇಂಜ್ ಆಗೋ ಥರ. ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೊಳ್ಳಿ. ಹೈ ಫ್ಲೇಮಲ್ಲಿ ಮಾಡಿಕೊಂಡ್ರೆ ಮೇಲ್ಗಡೆ ಎಲ್ಲ ಕಪ್ಪಗಾಗುತ್ತೆ, ಒಳಗಡೆ ಬೆಂದಿರಲ್ಲ. ಹಾಗಾಗಿ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ, ಮೀಡಿಯಮ್ ಫ್ಲೇಮಲ್ಲಿ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಈ ಥರ ಬೆಂದಿದ್ರೆ ಓಕೆ. ಇಷ್ಟು ಕಲ್ಲರ್ ಬಂದರೆ ತೀರಾ ಕಪ್ಪಗೂ ಆಗಬಾರ್ದು. ನೋಡಿ ಈ ಥರ ಇದ್ದರೂ ಓಕೆ. ಇಷ್ಟು ನೋಡಿ ಒಳಗಡೆ ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳಿ, ಎಷ್ಟು ಕ್ರಿಸ್ಪಿಯಾಗಿದೆ ಅಂತ ಹೇಳಿ. ಟೇಸ್ಟು ಕೂಡ ತುಂಬಾ ರುಚಿಯಾಗಿತ್ತು. ನೀವು ಟ್ರೈ ಮಾಡಿ. ಹಾಗೆ ಈಗ ಊಟಕ್ಕೆ ಬಡಿಸ್ಕೊತಾ ಇದ್ದೀನಿ. ಲೇಟಾಗಿದೆ, ಆಲ್ರೆಡಿ 8 o'clock ಆಗಿದೆ. ಇವಾಗ ತಟ್ಟೆಗೆ ಅನ್ನ ಮತ್ತು ರಸಮ್ ಹಾಕ್ಕೊತಾ ಇದ್ದೀನಿ. ಹಾಗೆ ವಡೆನ ಸೈಡಿಗೆ ಹಾಕ್ಕೊತಾ ಇದ್ದೀನಿ. ನಿಜವಾಗ್ಲೂ ಟೊಮೊಟೊ ರಸಮ್ ಅಂತೂ ತುಂಬಾ ಟೇಸ್ಟಿಯಾಗಿತ್ತು. ನೀವು ಮಿಸ್ ಮಾಡದೆ ಟ್ರೈ ಮಾಡಿ. ನೋಡೋರೆಲ್ಲ ಇವತ್ತಿನ ಬ್ಲಾಗ್ ಇಷ್ಟೇ. ನಿಮಗೆ ಸ್ವಲ್ಪ ಆದರೂ ಈ ಬ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.